ಸೆಪ್ಟೆಂಬರ್ 26, 1983 US ಗೆ ಮತ್ತು ರಷ್ಯಾಗೆ ಕೋಲ್ಡ್ ವಾರ್ ನಡೀತಿರೋ ಸಮಯ. ಸೊ ಈಗ ಈ ಎರಡು ಕಂಟ್ರಿಲೂ ನ್ಯೂಕ್ಲಿಯರ್ ವೆಪನ್ಸ್ ಇರೋ ಕಂಟ್ರಿ. ಒಂದು ಸಣ್ಣ ಮಿಸ್ಟೇಕ್ ನೋಡಿದ್ರು ಇಡೀ ಭೂಮಿನೇ ನಾಶ ಆಗೋ ಸ್ಥಿತಿಗೆ ಬಂದ್ಬಿಡುತ್ತೆ. ಆವತ್ತಿನ ದಿನ ರಷ್ಯನ್ ಸ್ಯಾಟಲೈಟ್ಸ್ US ಇಂದ 5 ಮಿಸೈಲ್ಸ್ ಬರೋ ಥರ ಡಿಟೆಕ್ಟ್ ಮಾಡುತ್ತೆ. ಸ್ಟಾನಿಸ್ಲಾವ್ ಪೆಟ್ರೋವ್ ಅಂತ ಒಬ್ಬರು ಡ್ಯೂಟಿಲಿ ಇರ್ತಾರೆ. ಅವ್ರ ಮೇಲೆ ಅಲರ್ಟ್ ಟ್ರಿಗರ್ ಆಗಿದೆ ಅಂತ ಹೈಯರ್ ಆಫೀಸ್ ಹತ್ರ ಹೇಳಬೇಕು. ಅವ್ರು ಬಂದ್ಬಿಟ್ಟು ಈಗ ಕೌಂಟರ್ ಅಟ್ಯಾಕ್ ಪ್ಲಾನ್ ಮಾಡ್ತಾರೆ. ನಾನು ಆಗ್ಲೇ ಹೇಳ್ದಂಗೆ US ಗೆ ಮತ್ತು ರಷ್ಯಾಗೆ ನ್ಯೂಕ್ಲಿಯರ್ ಪವರ್ ಇದೆ. ಮಿಸೈಲ್ಸ್ ಬರ್ತಿದೆ ಅಂತ ರಷ್ಯಾ ಏನಾರು ತಿರುಗಿಸಿ ಹೊಡೆದಿದ್ರೆ ಅರ್ಧ ಭೂಮಿನೇ ನಾಶ ಆಗ್ಬಿಟ್ಟಿರೋದು. ಪೆಟ್ರೋವ್ಗೆ ಆ ಜಾಗದಲ್ಲಿ ಏನು ಮಾಡ್ಬೇಕಂತ ತಿಳಿಯಲ್ಲ. ಸ್ಕ್ರೀನಲ್ಲಿ ನೋಡಿದ್ರೆ ಈ ಮಿಸೈಲ್ಸ್ ಅವ್ರ ಹತ್ರ ಬರ್ತಿರೋ ಥರನೇ ಕಾಣಿಸಿರುತ್ತೆ. ಬಟ್ ಅವ್ರಿಗೆ ಏನೋ ಸರಿ ಇಲ್ಲ ಅನ್ಸುತ್ತೆ. US ನಿಜವಾಗ್ಲೂ ವಾರ್ ಸ್ಟಾರ್ಟ್ ಮಾಡಿದ್ರೆ 5 ಮಿಸೈಲ್ಸ್ ಯಾಕೆ ಕಳಿಸ್ತಿದ್ರು, 106 ಮಿಸೈಲ್ಸ್ ಕಳಿಸ್ತಿದ್ರಲ್ವಾ. ಆಮೇಲೆ ಅವ್ರು ರ್ಯಾಡರಲ್ಲಿ ಚೆಕ್ ಮಾಡಿದಾಗ ಯಾವ ಮಿಸೈಲ್ಸು ಕಾಣಿಸೋಲ್ಲ. ಅದೇನಾದ್ರು ನಿಜ ಆಗಿದ್ರೆ ರಷ್ಯಾಗೇನೆ ಈಗ ಡ್ಯಾಮೇಜ್ ಆಗೋದು. ಅವ್ರ ಮೇಲೆ ನಂಬಿಕೆ ಇಟ್ಟು ರಿಸ್ಕ್ ತಗೊಂಡು ಒಂದು ಫಾಲ್ಸ್ ಅಲಾರಾಮ್ ಅಂತ ರಿಪೋರ್ಟ್ ಮಾಡ್ತಾರೆ. 1 ನಿಮಿಷ ಆಗುತ್ತೆ, 2 ನಿಮಿಷ ಆಗುತ್ತೆ, ಆದರೆ ಮಿಸೈಲ್ಸ್ ಬರೋಲ್ಲ. ಆ್ಯಂಡ್ ಅವರು ನೆನ್ಸ್ಕೊಂಡಾಗೇನೆ ಅದು ಒಂದು ಫಾಲ್ಸ್ ಇನ್ಫಾರ್ಮೇಷನ್ನೇ ಫ್ರೆಂಡ್ಸ್. ಕ್ಲೌಡ್ಸ್ ಮೇಲೆ ಸನ್ಲೈಟ್ ರಿಫ್ಲೆಕ್ಷನ್ ಆದಾಗ ಸ್ಯಾಟಲೈಟು ಮಿಸೈಲ್ಸ್ ಅಂತ ತಪ್ಪಾಗಿ ಡಿಟೆಕ್ಟ್ ಮಾಡ್ತಿರುತ್ತೆ. ಒಂಚೂರು ಹೆಚ್ಚು ಕಮ್ಮಿ ಆಗಿದ್ದಿದ್ರು ಕೋಟ್ಯಾಂತರ ಜನ ಸತ್ತೋಗ್ತಿದ್ರು. ಪೆಟ್ರೋವ್ ಸಿಚುವೇಶನ್ನ ಕಾಮಾಗಿ ಹ್ಯಾಂಡಲ್ ಮಾಡಿದ್ರಿಂದ World War III ನಿಲ್ಲಿಸಿದ್ರು. ಆದರೆ ಅವ್ರ ಗೌರವಕ್ಕೆ ಪಾತ್ರರಾಗುವ ಬದಲು ಅವ್ರ ಶಿಕ್ಷೆನ ಎದುರಿಸ್ತಾರೆ. ಸುಮಾರು 10 ವರ್ಷಗಳ ಕಾಲ ಈ ಘಟನೆನ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಸ್ವಲ್ಪ ವರ್ಷಗಳಾದಮೇಲೆ ಎಲ್ರಿಗೂ ಗೊತ್ತಾಗುತ್ತೆ. ಎಲ್ಲರೂ ಈಗ ಪೆಟ್ರೋವ್ನ ದ ಮ್ಯಾನ್ ಹೂ ಸೇವ್ ದ ವರ್ಲ್ಡ್ ಅಂತ ಕರೀತಾರೆ.